ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. 3 ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಇವತ್ತೇ ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ಅಂತ ಘೋಷಣೆ ಆಗ್ಬಿಡುತ್ತಾ? ಎಸ್, ಅಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. 2014ರಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅಂತ ಕೂಗಿತ್ತು. ನಿರಂತರವಾದಂತಹ ಹೋರಾಟ ಕೂಡ ಇದೆ. ಸದ್ಯ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯಲ್ಲಿ 6.5 ಲಕ್ಷ ಜನಸಂಖ್ಯೆ ಇದೆ. 82 ವಾರ್ಡ್ಗಳಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಪಾಲಿಕೆ ಆದರೆ ಧಾರವಾಡಕ್ಕೆ 26 ವಾರ್ಡ್ಗಳು ಸೇರುತ್ತೆ. 1ರಿಂದ 26ನೇ ಸಂಖ್ಯೆಯ ವಾರ್ಡ್ಗಳು ಧಾರವಾಡ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. 26 ವಾರ್ಡ್ಗಳಿಂದ ವಾರ್ಷಿಕ 50 ಕೋಟಿ ಆದಾಯ ಸಂಗ್ರಹ ಆಗತ್ತೆ. ಅಭಿವೃದ್ಧಿಯ ದೃಷ್ಟಿಯಿಂದ ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಬೇಡಿಕೆ ಹೆಚ್ಚಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ಅಂತ ಘೋಷಣೆ ಆಗುತ್ತಾ? ಶಾಸಕ ಬೆಲ್ಲದ್ ಪ್ರಸಾದ್ ಅಬ್ಬಯ್ಯರಿಂದ ಸರ್ಕಾರಕ್ಕೆ ಒತ್ತಾಯಗಳು ಹೆಚ್ಚಾಗಿದೆ. ಇವತ್ತಿನ ಸಚಿವ ಸಂಪುಟದಲ್ಲಿ ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆ ಆಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ ಅಂಗಡಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಈಗ ಧಾರವಾಡ ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋ ಕೂಗು ಈಗಲ್ಲ 2014ರಿಂದಲೂ ಇದೆ. ಆದರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೇ ಅದು ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆಯಾ? ಒಂದು ಕಡೆ ಪರ ಇದೆ, ಮತ್ತೊಂದು ಕಡೆ ವಿರೋಧ ಏನಾದರೂ ಇದೆಯಾ? ಎಸ್ ಶ್ವೇತಾ, ಏನಂತಂದ್ರೆ 2014ರಿಂದ ಧಾರವಾಡ ಮತ್ತು ಹುಬ್ಬಳ್ಳಿ ಪ್ರತ್ಯೇಕ ಪಾಲಿಕೆ ಅಂದ್ರೆ ಧಾರವಾಡನ ಪ್ರತ್ಯೇಕ ಪಾಲಿಕೆಯನ್ನ ಮಾಡ್ಬೇಕು ಅನ್ನೋದು ಕೂಡ ಸಾಕಷ್ಟು ಕೂಗು ಕೇಳಿ ಬರ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು 2011ರ ಜನಗಣತಿಯ ಪ್ರಕಾರ 7 ಲಕ್ಷದ ಹಲೋ ಹೇಳಿ ಪರಮೇಶ್. ಶ್ವೇತಾ, ಈಗಾಗಲೇ ಏನಂತಂದ್ರೆ ಈ ಒಂದು ಪ್ರತ್ಯೇಕ ಪಾಲಿಕೆ ಅಂದ್ರೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆತಕ್ಕಂಥ ಪಾಲಿಕೆ ಅಂದ್ರೆ ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಂದು. ಪ್ರಮುಖವಾಗಿ ಇಲ್ಲಿಯ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಆಗಿರ್ಬೋದು ಮತ್ತು ಶಾಸಕ ವಿನಯ್ ಕುಲಕರ್ಣಿ, ಅರವಿಂದ್ ಬೆಲ್ಲದವರು ಕೂಡ ಈಗ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಒತ್ತಾಯನ ಮಾಡಿದ್ದಾರೆ. ಯಾಕಂದ್ರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಲಿಕ್ಕೆ ಏನೆಲ್ಲ ಸವಲತ್ತುಗಳಿದೆ ಆ ಸವಲತ್ತುಗಳು ಎಲ್ಲವೂ ಕೂಡ ಈ ಒಂದು ಧಾರವಾಡಕ್ಕೆ ಪಾಲಿಕೆ ಅಂದ್ರೆ ಧಾರವಾಡ ಪ್ರತ್ಯೇಕ ಪಾಲಿಕೆಯಲ್ಲಿ ಇದೆ ಅನ್ನೋದು ಕೂಡ ಸದ್ಯ ಮಹಾನಗರ ಪಾಲಿಕೆ ಆಯುಕ್ತರೇ ಸ್ವತಃ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿರುವಂತದ್ದು. ಈಗ ಇವತ್ತು ಸಚಿವ ಸಂಪುಟದಲ್ಲಿ ಏನೆಲ್ಲ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡೋಕಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಪರಮೇಶ್ವರ್ ನಿಮ್ಮೆಲ್ಲ ಡೀಟೇಲ್ಸ್. ಇನ್ನು ಮುಂದಿನ ಸುದ್ದಿ ಹಾವೇರಿಯ ಸುದ್ದಿ. ಮನೆಯಲ್ಲೂ ಕೂಡ ನಲ್ಲಿಗಳಿವೆ, ಆದರೆ ನೀರು ಮಾತ್ರ ಬರಲ್ಲ. ದಿನದ 24 ಗಂಟೆಯೂ ಕೂಡ ಕುಡಿಯುವ ನೀರು ಸರಬರಾಜು ಯೋಜನೆ ಇದೆ, ಆದ್ರೆ ಆ ಯೋಜನೆ ಎಲ್ಲೋಯ್ತು? ದುಸ್ಥಿತಿಯಲ್ಲಿದೆ. 30 ಕೋಟಿ ಖರ್ಚು ಮಾಡಿದ್ರೂ ಕೂಡ ನೀರಿಗೆ ಹಾಹಾಕಾರ ಇದೆ. ಹಾವೇರಿಯಲ್ಲಿ ತುಕ್ಕು ಹಿಡಿದು ಹಾಳಾಗಿವೆ ನಲ್ಲಿಗಳು. ಹೆಗ್ಗೇರಿ ಕೆರೆಯಿಂದ ನಗರಕ್ಕೆ ನೀರು ಸರಬರಾಜು ಮಾಡುವಂತಹ ಯೋಜನೆ ಇದೆ. 2014ರಲ್ಲಿ ಹರಿಯಾಣ ಮೂಲದ SPML ಕಂಪನಿಗೆ ಟೆಂಡರ್ ಕೊಡಲಾಗಿದೆ. 2017ರಲ್ಲಿ ಕಾಮಗಾರಿಯನ್ನು ಆರಂಭಿಸುತ್ತೆ ಹರಿಯಾಣ ಕಂಪನಿ. ವರ್ಷಗಳೇ ಉರುಳಿ ಹೋಗಿವೆ, ಆದರೆ ನಲ್ಲಿಯಲ್ಲಿ ಮಾತ್ರ ನೀರು ಬರ್ತಾ ಇಲ್ಲ. ಒಂದೇ ಒಂದು ದಿನವೂ ಕೂಡ ನೀರು ಬರಲಿಲ್ಲ ಅಂತ ಆ ಭಾಗದ ಜನ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಒಂದು ಕಡೆ ನಲ್ಲಿಗಳು ತುಕ್ಕು ಹಿಡಿದು ಹೋಗಿದೆ, ಮತ್ತೊಂದು ಕಡೆ ಡಿಜಿಟಲ್ ಮೀಟರ್ಗಳು ಹಾಳಾಗಿ ಹೋಗಿದೆ. 2014ರಲ್ಲಿಯೇ ಈ ಕಂಪನಿಗೆ ಟೆಂಡರ್ ಕೊಡಲಾಗಿದೆ. 17ರ ನಂತರ ಕೆಲಸ ಶುರುವಾಗಿದೆ, ಆದರೆ ಇಲ್ಲಿವರೆಗೂ ಒಂದೇ ಒಂದು ಹನಿ ನೀರು ಈ ನಲ್ಲಿಯಿಂದ ಬಂದಿಲ್ಲ. 24x7 ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸರ್ಕಾರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ರಿಲೀಸ್ ಮಾಡಿದರೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗಿದೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 30 ಕೋಟಿಗಿಂತ ಹೆಚ್ಚು 24x7 ಕುಡಿಯೋ ನೀರಿಗಾಗಿಯೇ ಖರ್ಚು ಮಾಡಲಾಗಿದೆ ಅಂತ. ಅದು ಹೆಂಗೆ ಖರ್ಚಾಯಿತು, ಏನಾಯಿತು ಇದುವರೆಗೂ ಕೂಡ ಗೊತ್ತಿಲ್ಲ. ಮೊದಲನೇ ಬಾರಿಗೆ 2017ರಲ್ಲಿ ಹರಿಯಾಣ ಮೂಲದ ಗುತ್ತಿಗೆದಾರರೊಬ್ಬರಿಗೆ ಟೆಂಡರ್ನ ಕೊಡಲಾಗುತ್ತೆ. ಆ ಟೆಂಡರ್ ಕೊಟ್ಟ ನಂತರ ಕಾಮಗಾರಿ ಕೂಡ ಶುರುವಾಗುತ್ತೆ. ಆದರೆ ಕಾಮಗಾರಿಗಳು ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ನಾನು ನಿಮ್ಗೆ ಉದಾಹರಣೆ ತೋರಿಸ್ತಾ ಇದ್ದೀನಿ. ಬಸವೇಶ್ವರ ನಗರದಲ್ಲಿ ಮೊದಲು ಪೈಲಟ್ ಪ್ರಾಜೆಕ್ಟ್ನ ಶುರು ಮಾಡ್ತಾರೆ. ಸುಮಾರು 16,000ಕ್ಕಿಂತ ಹೆಚ್ಚಿನ ಮನೆಗಳಿಗೆ ನಲ್ಲಿ ಸಂಪರ್ಕ ಮಾಡ್ತಾರೆ. ಇಲ್ಲಿ ನಲ್ಲಿ ನಿರ್ಮಾಣ ಮಾಡಿದ್ದು ನೋಡ್ರಿ, ಇದು 2ರಿಂದ 3 ವರ್ಷ ಆಯಿತು ಈ ನಲ್ಲಿಗಳನ್ನು ಹಾಕಿ. ಇಲ್ಲಿ ಮೀಟ್ರ್ ಇದೆ ನೋಡ್ರಿ, ಇಲ್ಲಿ ಮೀಟ್ರ್ ಕೂಡ ಹಾಕಿದ್ದಾರೆ. ಮೀಟ್ರು ನಲ್ಲಿ 2 ಪೈಪ್ಲೈನ್ಸ್ ಎಲ್ಲ ತುಕ್ಕಿಡ್ದೋಗಿದೆ, ಮುರಾಬಟ್ಟೆಯಾಗಿ ಹೋಗಿದೆ. ನಾನು ನಿಮ್ಗೆ ದೃಶ್ಯದಲ್ಲಿ ಈಗ
ತೋರಿಸ್ತಾ ಇದ್ದೀನಿ. ಬಸವೇಶ್ವರ ನಗರದ ನಿವಾಸಿಯೊಬ್ಬರ ಮನೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಪ್ರತಿ ದಿವಸ ಕುಡಿಲಿಕ್ಕೆ ನೀರು ಬರುತ್ತೆ, ಬಳಕೆಗೆ ನೀರು ಬರುತ್ತೆ ಅಂತೇಳಿ 30 ಕೋಟಿ ಖರ್ಚು ಮಾಡಲಾಗಿದೆ. ಇದರ ಬಗ್ಗೆ ಹಿಂದೆ KDP ಮೀಟಿಂಗಲ್ಲೂ ಕೂಡ ಶಿವಾನಂದ ಪಾಟೀಲರು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು. ಪೌರಾಯುಕ್ತರ ನಗರಸಭೆ, ಹಾವೇರಿ ನಗರಸಭೆಯ ಆಯುಕ್ತರನ್ನು ಕೂಡ ಪ್ರಶ್ನೆ ಮಾಡಿದರು 30 ಕೋಟಿ ಹೆಂಗೆ ಖರ್ಚಾಯಿತು ಅಂತ. ಇನ್ನೊಂದು ದೊಡ್ಡ ದುರಂತ ಅಂತ ಹೇಳಿದರೆ ಏನು 30 ಕೋಟಿ ಖರ್ಚು ಮಾಡಿ ಕಾಮಗಾರಿ ಮಾಡಿದ್ರಲ್ಲ ಗುತ್ತಿಗೆದಾರರು, ಇನ್ನೂ 3 ಕೋಟಿ ರೂಪಾಯಿ ಬರಬೇಕು ಅಂತೇಳಿ ಅವರು ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದರಿಂದಾಗಿ ಸಾಕಷ್ಟು ರೀತಿಯಲ್ಲಿ ಈ ಯೋಜನೆ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಪೈಪ್ಲೈನ್ ಇರಬಹುದು, ನಲ್ಲಿಯ ವ್ಯವಸ್ಥೆಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಎಲ್ಲವೂ ಕೂಡ ತುಕ್ಕು ಹಿಡಿದೋಗಿದೆ. 30 ಕೋಟಿ ಖರ್ಚು ಮಾಡಿದ್ರೂ ಯಾವುದೂ ಪ್ರಯೋಜನ ಇಲ್ಲ ಅಂತೇಳಿದರೆ, ಜಿಲ್ಲಾ ಕೇಂದ್ರ ಆಗಿ 30 ವರ್ಷ ಆದರೂ ಇನ್ನೂ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ ಅಂತೇಳಿದರೆ ನಿಜಕ್ಕೂ ಕೂಡ ದುರಂತದ ಸಂಗತಿ. ನಮ್ಮ ಜಿಲ್ಲೆ ಮುಖ್ಯಮಂತ್ರಿಗಳನ್ನು ಕಾಣ್ತು, ಸಚಿವರನ್ನ ಕಾಣ್ತು, ಯಾವುದಕ್ಕೂ ಕೂಡ ಪ್ರಯೋಜನ ಆಗದ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಾನು ಬಸವೇಶ್ವರ ನಗರದ ನಿವಾಸಿಗಳನ್ನು ಮಾತನಾಡ್ತೀನಿ. ಮೇಡಮ್, ಪ್ರತಿ ದಿವಸ ನೀರು ಬರಬೇಕಿತ್ತು ರೀ, ಬಟ್ ನೀರೇ ಬಂದಿಲ್ಲ, ಎಲ್ಲ ನಲ್ಲಿ ಹಾಕಿದ್ರು, ಏನಿಲ್ಲ, ಏನು ಹೇಳ್ತೀರಿ? ಏನು ಹೇಳಿದ್ರಿ, ಬಂದು ಅಲ್ಲ ಹಾಕಿ ಹೋಗ್ಯಾರ, ಅದರಿಂದ ಹೆಂಗೆ ಏನು ಅಂತ ನೋಡ್ತಾ ಇಲ್ಲ. ಬಂದು ನೀರು ಇವತ್ತಿಗೂ ಬಂದಿಲ್ಲ, ಅವೆಲ್ಲ ಕಿತ್ತೋಗಿದ್ದಾವೆ, ಪೈಪೆಲ್ಲ ಹಾಳಾಗಿದ್ದಾವೆ. ಇವತ್ತಿಗೂ ಒಬ್ಬರು ಯಾರು ಬಂದು ನೀರಿನ ವ್ಯವಸ್ಥೆ ಹೆಂಗೆ ಏನು ಅಂತ ಇವತ್ತು ಯಾರೂ ಬಂದು ಕೇಳಿಲ್ಲ. ಹಾಕಿದ್ರು ಹೋದ್ರು, ಅದರಿಂದ ನಮಗಂತೂ ನೀರು ಒಂದು ದಿವಸ ಬಂದಿಲ್ಲ. ಮೇಡಮ್, ನಿಮಗೀಗ ಪ್ರತಿ ಸಲ ಎಷ್ಟು ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ ರೀ? ವಾರ 15 ದಿವಸಕ್ಕೆ ಒಂದೊಂದ್ಸರಿ ಬಿಡ್ತಾರೆ ರೀ. ಮತ್ತು ಮನೆ ಬಳಕೆಗೆ ಹೆಂಗೆ ಮಾಡ್ತೀರಿ? ಅಂದ್ರೆ ಬೋರ್ವೆಲ್ ಏನಾರು ಓಡಿಸ್ಕೊಂಡಿದ್ರಿ? ಇದು ಚಿತ್ರದುರ್ಗದ ಸ್ಟೋರಿ. ಇದು ಚಿತ್ರದುರ್ಗದಲ್ಲಿ ಇಬ್ಬರು ಬಾಲಕರ ಅಪಹರಣಕ್ಕೆ ವಿಫಲ ಯತ್ನ ನಡೆದಿದೆ. ಹಿರಿಯೂರು ತಾಲೂಕಿನ ಹೊಸಕೆರೆ ಗ್ರಾಮದ ಬಳಿ ನಡೆದಂತ ಘಟನೆ ಇದು. ಟ್ಯೂಷನ್ಗೆ ಹೋಗಿ ಮನೆಗೆ ಇಬ್ರು ಬಾಲಕರು ವಾಪಸ್ ಬರ್ತಾ ಇದ್ರು. 11 ವರ್ಷದ ಯಶ್ವಿನ್ ಗೌಡ ಮತ್ತು ಜೀವನ್ ಗೌಡ ಇಬ್ಬರ ಅಪಹರಣಕ್ಕೆ ಯತ್ನ ನಡೆದಿದೆ. ಓಮಿನಿಯಲ್ಲಿ ಬಂದಂತ 4 ಕೆಮಿಕಲ್ ಸ್ಪ್ರೇ ಮಾಡಿದ್ದಾರೆ. ಬಾಲಕರನ್ನ ಓಮಿನಿ ವಾಹನಕ್ಕೆ ಎಳೆದುಕೊಂಡು ಹೋಗೋದಕ್ಕೆ ನೋಡ್ತಾರೆ ಕಿಡ್ನಾಪರ್ಸ್. ಸುಮಾರು 10 ಕಿಲೋಮೀಟರ್ ದೂರ ಹೋದ ನಂತರ ಬಾಲಕರು ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಬೈಕ್ ಸವಾರರು ಗಮನಿಸ್ತಾ ಇದ್ದಂತೆ ಬಾಲಕರನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇದು ಚಿತ್ರದುರ್ಗದ ಸ್ಟೋರಿ. ಇದು ಚಿತ್ರದುರ್ಗದಲ್ಲಿ ಇಬ್ಬರು ಬಾಲಕರ ಅಪಹರಣಕ್ಕೆ ವಿಫಲ ಯತ್ನ ನಡೆದಿದೆ. ಹಿರಿಯೂರು ತಾಲೂಕಿನ ಹೊಸಕೆರೆ ಗ್ರಾಮದ ಬಳಿ ನಡೆದಂತ ಘಟನೆ ಇದು. ಟ್ಯೂಷನ್ಗೆ ಹೋಗಿ ಮನೆಗೆ ಇಬ್ರು ಬಾಲಕರು ವಾಪಸ್ ಬರ್ತಾ ಇದ್ರು. 11 ವರ್ಷದ ಯಶ್ವಿನ್ ಗೌಡ ಮತ್ತು ಜೀವನ್ ಗೌಡ ಇಬ್ಬರ ಅಪಹರಣಕ್ಕೆ ಯತ್ನ ನಡೆದಿದೆ. ಓಮಿನಿಯಲ್ಲಿ ಬಂದಂತ 4 ಕೆಮಿಕಲ್ ಸ್ಪ್ರೇ ಮಾಡಿದ್ದಾರೆ. ಬಾಲಕರನ್ನ ಓಮಿನಿ ವಾಹನಕ್ಕೆ ಎಳೆದುಕೊಂಡು ಹೋಗೋದಕ್ಕೆ ನೋಡ್ತಾರೆ ಕಿಡ್ನಾಪರ್ಸ್. ಸುಮಾರು 10 ಕಿಲೋಮೀಟರ್ ದೂರ ಹೋದ ನಂತರ ಬಾಲಕರು ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಬೈಕ್ ಸವಾರರು ಗಮನಿಸ್ತಾ ಇದ್ದಂತೆ ಬಾಲಕರನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ.